ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ 40%ಗಿಂತಲೂ ಜಾಸ್ತಿ ಲಾಭ ಕೊಟ್ಟ 13 ಷೇರುಗಳು. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಬೇಕಾದಷ್ಟು ಹೊಸ ರಿಸರ್ಚ್ ಮಾಡಿ ಸಂಶೋಧನೆ ಮಾಡಿ ನಮ್ಮ ಚಾನೆಲ್ ಮೆಂಬರ್ಸಿಗೆ ಮತ್ತು ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸಿಗೆ ಬೇಕಾದಷ್ಟು ಹೊಸ ವಿಚಾರಗಳನ್ನು ಕೊಡ್ತಾ ಇದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಳಲು ಬೇಕಾದಂತಹ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೇವೆ. ನಮ್ಮ ಉದ್ದೇಶ, ನೀವು ಯಾರೂ ಕೂಡ ಕಣ್ಣು ಮುಚ್ಚಿ ಬ್ಲೈಂಡ್ ಆಗಿ ಹಣವನ್ನು ಹಾಕಬಾರ್ದು. ಮತ್ತು ಬುಲ್ ಮಾರ್ಕೆಟಲ್ಲಿ ಯಾವಾಗಲೂ ನಮಗೆ ಯಶಸ್ಸು ಕಂಡೇ ಕಾಣುತ್ತೆ. ಪ್ರಶ್ನೆ ಏನು ಅಂತಂದರೆ, ಬೇರ್ ಮಾರ್ಕೆಟಲ್ಲಿ ಹೇಗೆ ಹಣವನ್ನು ಹೂಡುವುದು ಮತ್ತು ಸ್ವಲ್ಪ ರಿಸರ್ಚ್ ಮಾಡಿ ನಮ್ಮ ಹೂಡುವಿಕೆಯನ್ನು ಚೆನ್ನಾಗಿ ಮಾಡುವುದು. ನಮ್ಮ ವಿಡಿಯೋದಲ್ಲಿ ನಾವು ಏನು ಸಂಶೋಧನೆ ಮಾಡಿ ನಿಮ್ಮ ಮುಂದೆ ಮಾಹಿತಿಗಳನ್ನು ಇಡ್ತಾ ಇದ್ದೇವೋ ಅದು ಕೇವಲ ಒಂದು ಸ್ಟಾರ್ಟಿಂಗ್ ಪಾಯಿಂಟು. ಎಂಡಿಂಗ್ ಪಾಯಿಂಟು ನೀವು ಇನ್ನೊಂದಷ್ಟು ಹೊಸ ರಿಸರ್ಚನ್ನು ಮಾಡಿ ನಿಜವನ್ನು ಕಂಡುಹಿಡಿದು ಆಮೇಲೆ ಹಣವನ್ನು ಹಾಕುವುದು. ನಾವು ನೋಡಿದ ಹಾಗೆ ಬಹಳಷ್ಟು ಜನ ಹೂಡಿಕೆದಾರರು, ಅದರಲ್ಲೂ ಹೊಸಬರು, ಸುಮ್ಮನೆ ಹಣವನ್ನು ಹೂಡುತ್ತಾರೆ. ನಮ್ಮ ಸ್ನೇಹಿತರು ಹಾಕಿದ್ರು, ನಮ್ಮ ಬ್ರೋಕರ್ ಹೇಳಿದ್ರು, ಆ ವೆಬ್ಸೈಟಲ್ಲಿ ನೋಡಿದೆ, ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದೆ ಇತ್ಯಾದಿ. ಇದು ಹೇಗಂತಂದರೆ, ಬೇರೆ ಯಾರೋ ಹೇಳಿದ್ರು ಅಂಥೇಳಿ ಬ್ಯುಸಿಯಾಗಿರುವಂಥ ವಾಹನ ಭರಿತವಾದಂಥ ರೋಡನ್ನು ಕ್ರಾಸ್ ಮಾಡುವಂಥ ಪ್ರಯತ್ನ. ಈ ವಿಡಿಯೋದಲ್ಲಿ ಇವತ್ತು ನಾವು ನಿಮ್ಮ ಮುಂದೆ 13 ಷೇರುಗಳನ್ನು ಇಡ್ತಾ ಇದ್ದೇವೆ. ಇದರಲ್ಲಿ 40%ಗಿಂತ ಜಾಸ್ತಿ ಲಾಭ ಬಂದಿದೆ ಕಳೆದ 5 ಮತ್ತು 10 ವರ್ಷಗಳಲ್ಲಿ. ಮತ್ತೆ ಈ ವಿಡಿಯೋದಲ್ಲಿ ನಾವು ಷೇರುಗಳನ್ನು ಆಯ್ಕೆ ಮಾಡುವ ಸಮಯದಲ್ಲಿ ಯಾವ ಷೇರಿನ ಮಾರ್ಕೆಟ್ ಕ್ಯಾಪ್ 10,000 ಕೋಟಿಗಿಂತ ಜಾಸ್ತಿ ಇದೆಯೋ ಅದನ್ನೇ ಆಯ್ಕೆ ಮಾಡಿಕೊಂಡಿದ್ದೇವೆ. ಈಗ ಷೇರುಗಳ ಪಟ್ಟಿ ನಿಮ್ಮ ಮುಂದೆ ಇದೆ. SRF 5 ವರ್ಷದಲ್ಲಿ 52% ರಿಟರ್ನ್ಸ್ ಮತ್ತು 10 ವರ್ಷದಲ್ಲಿ 48% ರಿಟರ್ನ್ಸ್. ಮೈಂಟ್ರಿ 53, 42, ಟಾಟಾ ಎಲ್ಯಾಕ್ಸಿ 58, 54, ಆಸ್ಟ್ರೋ ಲಿಮಿಟೆಡ್ 44, 57, ದೀಪಕ್ ನೈಟ್ರೇಟ್ 80, 65, ಮಿಂಡಾ ಇಂಡಸ್ಟ್ರೀಸ್ 48, 55, ಟ್ರೈಡೆಂಟ್ 46, 48. ಇದು ನಾನು 5 ವರ್ಷದ್ದು ಮತ್ತು 10 ವರ್ಷದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮತ್ತೆ ನಾನು ಹೇಳಿದೆ 40%ಗಿಂತಲೂ ಮೇಲೆ ಹಲವಾರು ಕಂಪನಿಗಳಲ್ಲಿ 80, 60, 58 ಇತ್ಯಾದಿ ಬಂದಿದೆ. ಅದಕ್ಕೆ ಹೇಳಿದ್ದು 40%ಗಿಂತ ಮಿಗಿಲಾಗಿ. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ APL ಅಪೋಲೋ ಟ್ಯೂಬ್ಸ್ 52, 47, ನವೀನ್ ಫ್ಲೋರಿನ್ 49, 50, ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ 94, 69, ಆಲ್ಕ್ಲೈನ್ ಅಮೈನ್ಸ್ 81, 69, KE ಇಂಡಸ್ಟ್ರೀಸ್ 46, 52, ಬಾಲಾಜಿ ಅಮೈನ್ಸ್ 56, 55. ಈ ವಿಡಿಯೋದಲ್ಲಿ ನಾವು ಹೇಳಿದ 13 ಕಂಪನಿಗಳಲ್ಲಿ ಕೆಲವು ಲಾರ್ಜ್ ಕ್ಯಾಪ್ ಕಂಪನಿಗಳು, ಆದರೆ ಹೆಚ್ಚಿನ ಕಂಪನಿಗಳು ಮಿಡ್ ಕ್ಯಾಪ್ ಕಂಪನಿಗಳು. ಇದಲ್ಲದೆ ಬೇಕಾದಷ್ಟು ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಕೂಡ ಬಹಳ ಹೈ ರಿಟರ್ನ್ಸ್ ಬಂದಿದೆ. ಆದರೆ ಅವುಗಳನ್ನು ಕೊಳ್ಳುವುದು ರಿಸ್ಕಿ ಅಂತ ಹೇಳಿ ನಾವು ಅವುಗಳ ಹೆಸರನ್ನು ನಿಮಗೆ ಹೇಳ್ತಾ ಇಲ್ಲ. ನಾವು ಹಲವಾರು ಹೊಸ ಕಂಪನಿಗಳ ಷೇರುಗಳ ಹೆಸರನ್ನು ನಿಮಗೆ ಈ ರಿಸರ್ಚಲ್ಲಿ ತಿಳಿಸಿದ್ದೇವೆ. ಅವುಗಳ ಬಗ್ಗೆ ಒಂದಷ್ಟು ರಿಸರ್ಚ್ ಅಥವಾ ಸಂಶೋಧನೆ ಮಾಡಿದ್ರೆ ನಿಮಗೆ ಷೇರು ಮಾರುಕಟ್ಟೆ ಬಗೆಗೆ ಮತ್ತೊಂದಷ್ಟು ಹೊಸ ನಾಲೆಜ್ ಬರುತ್ತೆ. ಮತ್ತೆ ಹಣವನ್ನು ಇಂತಹ ಕಂಪನಿಗಳಲ್ಲಿ ಹಾಕಬಹುದೋ ಬೇಡವೋ ಅನ್ನುವಂಥ ಮಾಹಿತಿ ಸಿಗುತ್ತೆ, ಧೈರ್ಯವೂ ಸಿಗುತ್ತೆ. ಮತ್ತೆ 3 ತಿಂಗಳಿಗೊಮ್ಮೆ ಈ ಕಂಪನಿಗಳನ್ನು ಅವಲೋಕನ ಮಾಡಿಕೊಂಡು ಹೋಗ್ತೇನೆ ಅಂತಂದ್ರೆ ಮುಂದೆ ಉತ್ತಮವಾದ ಷೇರುಗಳಲ್ಲಿ ಹಣವನ್ನು ಹಾಕಿ ಜಾಸ್ತಿ ಹಣವನ್ನು ಕ್ರೋಢೀಕರಣ ಮಾಡಿಕೊಳ್ಬಹುದು. ಕೊನೆಯಲ್ಲಿ ಎಂದಿನಂತೆ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ. ಯಾವ ಬಿಸ್ನೆಸ್ ಗ್ರೂಪು ಮೈಂಡ್ ಟ್ರೀ ಕಂಪನಿಯಲ್ಲಿ
ಜಾಸ್ತಿ ಷೇರುಗಳನ್ನು ಹೊಂದಿವೆ. ರಿಲಯನ್ಸ್ ಇಂಡಸ್ಟ್ರೀಸ್ ಗ್ರೂಪ್ ಅಂತಂದ್ರೆ ಎ ಅಂತ ಟೈಪ್ ಮಾಡಿ, ಟಾಟಾ ಗ್ರೂಪ್ ಅಂದ್ರೆ ಬಿ ಅಂತ ಟೈಪ್ ಮಾಡಿ, L&T ಅಂತಂದ್ರೆ ಸಿ ಅಂತ ಟೈಪ್ ಮಾಡಿ, ಅದಾನಿ ಗ್ರೂಪ್ ಅಂದ್ರೆ ಡಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಮತ್ತೆ ವಿಡಿಯೋನ ಎಲ್ಲ ಕನ್ನಡಿಗರಿಗೂ ಕಳಿಸ್ಕೊಡಿ. ಇದು ನೀವು ಮಾಡ್ತಿರುವಂತ ಸೇವೆ. ಮತ್ತೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದೀರಲ್ಲ, ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.